ನಮಸ್ಕಾರ ಸ್ನೇಹಿತರೆ. ಸದ್ಯ ಲಕ್ಕಿ ಭಾಸ್ಕರ್ ಮೂವಿಯ ಮೂಲಕ ಸೌಂಡ್ ಮಾಡ್ತಿರುವ ನಟ ಮಾಲಿವುಡ್‌ನ ದುಲ್ಕರ್ ಸಲ್ಮಾನ್. ಮಾಲಿವುಡ್‌ನ ಮೆಗಾಸ್ಟಾರ್ ಎಂದೇ ಕರೆಯಲ್ಪಡುವ ಮಮ್ಮೂಟಿ ಅವರ ಮಗ ದುಲ್ಕರ್ ನಟನಾಗಿ ಸಕ್ಸಸ್ ಮಲಯಾಳಂ ಚಿತ್ರರಂಗದವರಾದರೂ ಅವರಿಗೆ ತೆಲುಗಿನಲ್ಲಿ ಅಪಾರ ಅಭಿಮಾನಿಗಳಿದ್ದಾರೆ. ಅವರ ತೆಲುಗು ಮೂವಿಗಳು ಕ್ಲಿಕ್ ಆಗಿವೆ. ಅವರು ಇತ್ತೀಚೆಗೆ ಡಿಸೆಂಬರ್ 22ರಂದು ತಮ್ಮ 13ನೇ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿದ್ದಾರೆ. ನಟ ದುಲ್ಕರ್ ಸಲ್ಮಾನ್ ತಮ್ಮ ಪತ್ನಿ ಅಮಲ್ ಸಲ್ಮಾನ್ ಅವರ ಜೊತೆಗೆ ರೊಮ್ಯಾಂಟಿಕ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ವಿವಾಹ ವಾರ್ಷಿಕೋತ್ಸವದ ಪೋಸ್ಟ್ ಅನ್ನ ಕೂಡ ಅವರು ಫ್ಯಾನ್ಸ್ ಜೊತೆ ಹಂಚಿಕೊಂಡಿದ್ದಾರೆ. ಈ ಸೌತ್ ಜೋಡಿಯ 13 ವರ್ಷಗಳ ದಾಂಪತ್ಯ ಜೀವನದ ಸುದೀರ್ಘ ಪ್ರಯಾಣವನ್ನ ಈ ಫೋಟೋಶೂಟ್ ಸುಂದರವಾಗಿ ಸೆರೆ ಹಿಡಿದಿದೆ. ತಮ್ಮ ಇನ್ಸ್ಟಾಗ್ರಾಂ ಹ್ಯಾಂಡಲ್‌ನಲ್ಲಿ ನಟ ಫೋಟೋಸ್ ಅಪ್ಲೋಡ್ ಮಾಡಿದ್ದಾರೆ. ನಟ ಗಂಡ ಹೆಂಡತಿಯಿಂದ ಮರಿಯಂನ ತಂದೆ ಮತ್ತು ತಾಯಿಯಾಗಿ ತಾವು ಬದಲಾಗಿದ್ದರ ಬಗ್ಗೆಯೂ ತಿಳಿಸಿದ್ದಾರೆ. ತಾವು ಗಂಡ ಹೆಂಡತಿ ಎಂದು ಒಬ್ಬರನ್ನೊಬ್ಬರು ಕರೆಯುವ ಅಭ್ಯಾಸದಿಂದ ಈಗ ಮರಿಯಂನ ಪಾಪ ಮತ್ತು ಮಮ್ಮ ಎಂದು ಕರೆಯುವವರೆಗೆ ತಾವು ಜೊತೆಯಾಗಿ ಬಹಳ ದೂರ ಸಾಗಿ ಬಂದಿದ್ದಾಗಿ ನಟ ದುಲ್ಕರ್ ಬರೆದಿದ್ದಾರೆ. ಚಂದದ ಫೋಟೋಗಳ ಜೊತೆ ಲಕ್ಕಿ ಭಾಸ್ಕರ್ ನಟ ತನ್ನ ಪತ್ನಿ ಅಮಲ್ ಸಲ್ಮಾನ್ನ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದರು. ತಮ್ಮ ಜೀವನದಲ್ಲಿ ಹಲವಾರು ಸವಾಲುಗಳ ಹೊರತಾಗಿಯೂ ಪತ್ನಿಯ ಇರುವಿಕೆ ಅವರ ಜೀವನವನ್ನ ಹೇಗೆ ಉತ್ತೇಜಿಸುತ್ತದೆ ಎಂಬುದರ ಕುರಿತು ಬರೆದುಕೊಂಡಿದ್ದಾರೆ. ಈ ಜೋಡಿಗೆ ಅಭಿಮಾನಿಗಳು ಮತ್ತು ಸ್ನೇಹಿತರು ಕಾಮೆಂಟ್ ಮೂಲಕ ಶುಭಾಶಯ ತಿಳಿಸಿದರು. ಇನ್ನು ದುಲ್ಕರ್ ನಟಿಸಿದ ಲಕ್ಕಿ ಭಾಸ್ಕರ್ ಸಿನಿಮಾ ಹಿಟ್ ಆಗಿದೆ. ಮೂವಿ ಈಗ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. OTTಯಲ್ಲಿಯೂ ಭಾರಿ ಮೆಚ್ಚುಗೆ ಗಳಿಸಿದೆ. ಈ ಮೂವಿಯಲ್ಲಿ ದುಲ್ಕರ್ ಹಿಂದೆಂದೂ ಕಾಣದ ಅವತಾರದಲ್ಲಿ ಸರಳ ಬ್ಯಾಂಕ್ ಕ್ಯಾಶಿಯರ್ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರದಲ್ಲಿ ದುಲ್ಕರ್ ಸಲ್ಮಾನ್ ಪತ್ನಿಯಾಗಿ ಮೀನಾಕ್ಷಿ ಚೌಧರಿ ನಾಯಕಿಯಾಗಿ ನಟಿಸಿದ್ದಾರೆ. 1980ರ ದಶಕದ ಕೊನೆಯಲ್ಲಿ ಮತ್ತು 1990ರ ದಶಕದ ಆರಂಭದ ಚಿತ್ರಣವನ್ನ ಸಿನಿಮಾದಲ್ಲಿ ತೋರಿಸಲಾಗಿದ್ದು, ಸಾಮಾನ್ಯ ಬ್ಯಾಂಕ್ ಕ್ಯಾಶಿಯರ್ ಲಕ್ಕಿ ಭಾಸ್ಕರ್ ಅವರ ಆಸಕ್ತಿದಾಯಕ ಅಸಾಮಾನ್ಯ ಜೀವನ ಪ್ರಯಾಣವನ್ನ ಪ್ರೇಕ್ಷಕರಿಗೆ ಕಟ್ಟಿಕೊಡುತ್ತದೆ. ಸ್ನೇಹಿತರೆ, ಈ ಸೂಪರ್ ಹಿಟ್ ಜೋಡಿಗೆ ನಾವು ಕೂಡ ಶುಭಾಶಯ ಕೋರೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.